ಈ ಥರದೊಂದು ಇದೇ ಆರೋಗ್ಯ ಪರಿಸ್ಥಿತಿ ಅಂತ ಗೊತ್ತಾದಾಗ್ಲೂ ಕೂಡ ಅವ್ರ ಮುಖದಲ್ಲಿ ಆ ನಗು ಹಾಗೆ ಇತ್ತು. ಹೌದು, ವಿಷಯ ಗೊತ್ತಾದ ಸುಮಾರಿನಲ್ಲಿ, ಗೊತ್ತಾದ ಮರುಕ್ಷಣದಲ್ಲಿ ನಾನು ಕುಸ್ತ್ ಹೋದೆ. ಅಯ್ಯೋ ಅಷ್ಟೇ ಏನ್ರಿ, ಇದಕ್ಕೆ ಯಾಕ್ರಿ ಹೆದರ್ಕೋತೀರಿ? ಆ ಡಾಕ್ಟ್ರಿಗೆ, ಏನ್ ಡಾಕ್ಟ್ರೇ ನಾನು ಹೊಗೆನಾ, ನಿಜ ಹೇಳಿ, ಇವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಆಮೇಲೆ ಅಲ್ಲಿಂದ ಸೀದಾ HCGಗೆ ಹೋದ್ವಿ ಸ್ಕ್ಯಾನಿಂಗಿಗೆ ಅಂತ. ಏನು ಮಾಡೋದು, ನಾನು ಅಳ್ತಾ ಇದ್ದೀನಿ, ಅವಳು ನಗ್ತಾ ಇದ್ದಾಳೆ. ಆಮೇಲೆ ಮನೆಗೆ ಬಂದ ಮೇಲೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ವಿ. ದುಃಖ ಅನ್ನೋದು ಒಳೋಡುಪಿದ್ದ ಹಾಗೆ, ಅದನ್ನು ಹೊರಗೆ ತೊಟ್ಟು ಬೀಗೋದಲ್ಲ. ನಾವು ವಿ ಆರ್ ನಾಟ್ ಸೂಪರ್ಮೆನ್ ಟು ವೇರ್ ಅಂಡರ್ವೇರ್ ಔಟ್ಸೈಡ್. ಸೊ ದುಃಖ ಒಳಗಿರಬೇಕು, ಹೊರಗೆ ನಗ್ನಗ್ತಾನೇ ಇರಬೇಕು. ಹಾಗಾಗಿ ನಾನು ಅಷ್ಟೇ ಎಲ್ಲೂ ಈ ವಿಷಯವನ್ನು ಯಾರೊಡನೆಯೂ ಹಂಚಿಕೊಳ್ಳಿಲ್ಲ. ಅವಳಿಗೆ ಸರಿ ಎನಿಸಿದ ಕೆಲವು ಬೆರಳೆಣಿಕೆಯ ಹಿತೈಷಿಗಳ ಎದುರು ಮಾತ್ರ ಈ ವಿಷಯ ರಟ್ಟಾಯಿತು. ನಾನು ಮತ್ತು ಅಪರ್ಣ ತುಂಬಾ ಆತ್ಮೀಯ ಸ್ನೇಹಿತೆಯರು. ಇಬ್ರು ಶ್ರೀ ಪುಟ್ಟಣ್ಣ ಕಣಗಾಲ್ ಅವರಿಂದ ಸಿನಿಮಾ ಫೀಲ್ಡ್ಗೆ ಇಂಟ್ರಡ್ಯೂಸ್ ಆಗಿದ್ದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಳು. ಯಾವಾಗೂನು ಅವಳು ಹೋಗಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ, ಪ್ರತಿದಿನ ನೆನಪಾಗ್ತಾಳೆ. ಅಪರ್ಣ ನಾನು ಸುಮಾರು ಸಂಗೀತ ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ಮಾಡಿದೀವಿ. ಅವಳ ನಿರೂಪಣೆಯಲ್ಲಿ ನಾನು ಹಾಡ್ತಾ ಇದ್ದೆ. ಅವಳು ವರ್ಕ್ ಮಾಡೋ ಶೈಲಿನೇ ನನಗೆ ಬಹಳ ಇಷ್ಟ. ಎಷ್ಟು ಪೇಷನ್ಸ್ ಅಂದ್ರೆ, ಸ್ಕ್ರಿಪ್ಟ್ ಏನಾರ ಕೊಟ್ರೆ 3 ಪೇಜ್ 4 ಪೇಜ್ನ ಒಂದು ಚೂರು ಕನ್ಫ್ಯೂಸ್ ಮಾಡ್ಕೊಳ್ದಿರಾ ಅದ್ರಲ್ಲಿ ಇರುವಂತಹ ಅಷ್ಟನ್ನು ಜ್ಞಾಪಕ ಇಟ್ಕೊಂಡು ಒಂದೇ ಸತಿ ನಿರೂಪಣೆ ಮಾಡೋಳು. ಟ್ರಿಪ್ಸ್ ಎಲ್ಲ ತುಂಬಾ ಹೋಗ್ತಾ ಇದ್ವಿ, ದೂರ ಊರುಗಳಿಗೆಲ್ಲ ಹೋಗ್ತಾ ಇದ್ವಿ. ಬೆಳಗ್ಗೆ ಅಲ್ಲಿಂದ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ 7 ಗಂಟೆಗೆ ಫೋನ್ ಮಾಡ್ಬಿಡೋಳು, ಚಾಯಾ ಟೀ ಮಾಡ್ಕೊಡೆ ಅಂತ. ಅಂದ್ರೆ ನಾನು ಮಾಡೋ ಟೀ ಅವಳಿಗೆ ಬಹಳ ಇಷ್ಟ ಆಗ್ತಾ ಇತ್ತು. ಸಾಮಾನ್ಯವಾಗಿ ತುಂಬಾ ಟೂರಿಂಗ್ ಎಲ್ಲ ಮಾಡೋವಾಗ ತುಂಬಾ ಹಳೆ ಹಾಡುಗಳೇ ಹಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಅಂದ್ರೆ ಅವಳು ಕೇಳೋಳು, ಇಂಥ ಹಾಡು ಹಾಡೆ, ಅದು ಹಾಡೆ, ಹಳೆ ಸಿನಿಮಾ ಹಾಡುಗಳು, ನನ್ನ ಹಾಡುಗಳು ಇಲ್ಲ, ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಅದ್ರಲ್ಲಂತೂ ಈ ಹಾಡು ತುಂಬಾ ಕೇಳೋಳು ಯಾವಾಗನು. ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು, ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೇನು. ಅವಳು ತೀರ್ಕೊಳ್ಳೋಕ್ ಮುಂಚೆ 2-3 ಡೇಸ್ ಮುಂಚೆ ಹೋಗಿದ್ದೆ ಹಾಸ್ಪಿಟ್ಲಿಗೆ. ಹೋಗೋಕ್ ಮುಂಚೆ ನಂಗೆ ಫೋನ್ ಮಾಡಿದ್ಲು, ಮೇಘನ್ ಕೇಳಿ, ಮೇಘ ನನ್ನ ಮಗಳು, ಅವಳು ಕೇಳಿ ಮಾವಿನಕಾಯ್ದು ಇದು ಅದೇನೋ ಖಾರ ಎಲ್ಲ ಹಾಕಿ ಮಾಡ್ತಾಳವಳು, ಅದನ್ನ ತೊಗೊಂಡು ಬಾರೆ ತಿನ್ಬೇಕನ್ಸಿದೆ ಅಂತ. ಆವಾಗ ಅದನ್ನ ತೊಗೊಂಡು ಹೋಗಿ ಕೊಟ್ಟೆ. ಆವಾಗ ತುಂಬ ಎಷ್ಟು ಪ್ರೀತಿಯಿಂದ ತಿಂದ್ಲು ಅಂದರೆ, ಅವಳ ಸ್ವಭಾವ ಹೇಗೆ ಅಂದರೆ, ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳನ್ನೂ ಅವಳು ತುಂಬ ಎಂಜಾಯ್ ಮಾಡೋಳು. ಅಷ್ಟೆಲ್ಲ ನೋವಿದ್ರು ಕೂಡ ಕೊನೆಗಾಲದಲ್ಲೂ ಅವಳು ನಗ್ನಗ್ತಾನೆ ಇದ್ಲು, ನಮಗೇ ಸಮಾಧಾನ ಮಾಡೋಳು. ಅವ್ರ ಮನೆಗೆ ಹೋದಾಗೆಲ್ಲ ನಂಗೆ ಎಷ್ಟು ದುಃಖ ಆಗೋದು ಅಂದರೆ, ಅದು ಹೇಗೆ ಸಾಧ್ಯ, ಈ ಥರ ಒಂದು ಇಂಥ ದೊಡ್ಡ ಕಾಯಿಲೆನ ಇಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾಳಲ್ಲ ಇವಳು ಅಂತ ತುಂಬಾ ನನಗೆ ಆಶ್ಚರ್ಯ ಆಗೋದು. ಎಲ್ಲೇ ಇದ್ರೂ ಅವಳು ಈ ನೋವುಗಳಿಂದೆಲ್ಲ ಮುಕ್ತಿಯಾಗಿ ಆರಾಮಾಗಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ.